ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಆಂಧ್ರ ಲಕ್ಷ್ಮಿ. ಇವತ್ತು ನಮ್ಮ ವ್ಲಾಗ್ನಲ್ಲಿ ನಾನೇನು ತೋರಿಸ್ತಾ ಇದ್ದೀನಿ ಅಂದರೆ ಒಂದು ಒಳ್ಳೆ ರಂಗೋಲಿ ತೋರಿಸ್ತಾ ಇದ್ದೀನಿ. ನ್ಯೂ ಇಯರ್ಗೆ, ಸಂಕ್ರಾಂತಿಗೆ ಹಾಕೋಬಹುದು ಅಂತ. ಏಕೆಂದರೆ ಮೊನ್ನೆ ನಾನು ತೋರಿಸ್ಕೊಟ್ಟಿದ್ದೀನಲ್ಲ ನಿಮಗೆ ಇಡ್ಲಿ ರವೆನಲ್ಲಿ ಹೋಮ್ ಮೇಡ್ ಫುಡ್ ಕಲರ್ಸ್ನ ಹೇಗೆ ಕಲಿಸ್ಕೋಬೇಕು ಅಂತ. ಆ ಫುಡ್ ಕಲರ್ಸಿಂದ ಒಳ್ಳೆ ಕಲರ್ಸ್ ರಂಗೋಲಿಗಳನ್ನು ತೋರಿಸ್ಕೊಟ್ಟಿದ್ದೀನಿ. ಅದರಿಂದ ನಾನು ಇವತ್ತು ಇನ್ನೊಂದು ಸ್ವಲ್ಪ ಕಲರ್ಸ್ ಆ್ಯಡ್ ಮಾಡಿ ಈಗ ಕಲರ್ಸನ್ನು ಹೇಗೆ ನಿಮಗೆ ರಂಗೋಲಿ ಹಾಕಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಬ್ರೈಟಾಗಿ ಕಾಣಿಸುತ್ತೆ. ಎಷ್ಟು ಬ್ರೈಟಾಗಿ ಅಂದರೆ ನಮ್ಮ ನೋಡ್ತಾ ಇದ್ರೆ ಇನ್ನೂ ವಿಡಿಯೋಗಿಂತೂ ಡೈರೆಕ್ಟಾಗಿ ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇವತ್ತು ನಾನೀಗ ನಿಮಗೆ ಅದರಿಂದ ಆ ರವೆಯಿಂದ ರಂಗೋಲಿ ಹೇಗೆ ಹಾಕಬೇಕು ಅಂತ ಚುಕ್ಕೆ ಇಡ್ತಾ ಇಲ್ಲ, ಓನ್ಲಿ ಡಿಸೈನ್ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗೆ ಹಾಕಬೇಕು ಅಂತ. ಈಗ ನಾವು ಹೇಗೆ ಹಾಕಬೇಕು ಅಂತ ನಾನು ಮೊದಲು ನಿಮಗೆ ಒಂದು ಸ್ವಲ್ಪ ಡಿಸೈನಲ್ಲಿ ಚಾಕ್ ಪೀಸಿಂದ ಬರೆದ್ಬಿಟ್ಟು ಆಮೇಲೆ ನಿಮಗೆ ಡಿಸೈನ್ ತೋರಿಸ್ತೀನಿ, ಓಕೆನಾ. ಇಲ್ಲಿ ನೋಡಿ, ನಾನು ಚಾಕ್ ಪೀಸಿಂದ ಮೊದಲೇ ಈ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡ್ತೀನಿ. ಈಗಾದರೆ ಮತ್ತೆ ತುಳಿತೀವಲ್ಲ, ಆ ಕಡೆ ಈ ಕಡೆ ಹೋಗ್ಬಿಡುತ್ತಾ ಅಂತ ಇಷ್ಟೇ ಇಟ್ಟಿದ್ದೀನಿ, ಮತ್ತೆ ಆಮೇಲೆ ಬಳಸ್ಕೊಳ್ಳೋಣಂತೆ. ಇಲ್ಲಿ ನಾನು ಫುಡ್ ಕಲರ್ಸನ್ನು ಕಲಸಿ ಇಡ್ಲಿ ರವೆಯನ್ನು ನಲ್ಲಿ ಕಲರ್ಸನ್ನು ಕಲಿಸಿದ್ರಲ್ಲ, ಅದು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವೆಲ್ಲ ಕಲರ್ಸು ಯಾರೇ ನೋಡ್ತಾ ಇಲ್ಲೋ ಅವರಿಗೆ ಅಂತ ಮತ್ತೆ ತೋರಿಸ್ತಾ ಇದ್ದೀನಿ. ಯಾರು ನೋಡಿಲ್ಲೋ ಆ ಕಲರ್ಸನ್ನು ಕಲಿಸೋದು ಮತ್ತೆ ನೀವು ಒಂದ್ಸಲ ವಿಡಿಯೋದಲ್ಲಿ ನೋಡಿ ನಾನು ಮಾಡಿದ್ದೀನಿ, ಓಕೆ. ನಾನು ಮೊದಲನೇ ವಿಡಿಯೋ ಅದೇನೆ, ವ್ಲಾಗ್ ವಿಡಿಯೋ. ಈಗ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್, ಆದರೆ ಬ್ರೈಟ್ ಆಗಿದೆ ಅಲ್ವಾ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ಡಿಸೈನ್ ಹಾಕ್ಕೊಂಡಿದ್ದೀನಲ್ಲ, ಅದರಲ್ಲಿ ಮಧ್ಯದಲ್ಲಿ ಈ ಥರ ಯೆಲ್ಲೋ ಕಲರ್ ಹಾಕ್ಕೊಂಡಿದ್ದೀನಿ. ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಯಾಕಂದರೆ ನಮ್ಮ ಮನೆ ಹತ್ರ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ, ಭಾಳ ಅಂದರೆ ಭಾಳ ಸೌಂಡ್ ಬರ್ತಾ ಇದೆ ಅದಕ್ಕೆ. ಆದರೆ ಈ ಥರ ಎಲ್ಲೋಕ್ಕಿಂತ ಮೊದಲು ಬೇಕಾದರೆ ನಾವು ಪಿಂಕ್ ಕಲರ್ ಹಾಕ್ಕೋಬೋದು. ನಾನು ಬೈ ಮಿಸ್ಟೇಕ್ ಏನು ಮಾಡಿದೆ ಅಂದರೆ ಚೆನ್ನಾಗಿರುತ್ತೆ ಅಂತ ಹಾಕ್ಬಿಟ್ಟಿದ್ದೀನಿ. ಆಮೇಲೆ ಮತ್ತೆ ಕಲರ್ ನನಗೆ ಇಡಿಸಲಿಲ್ಲ, ಪಿಂಕ್ ಕಲರ್ ಹಾಕ್ಬಿಟ್ಟಿದ್ದೀನಿ. ಈಗ ಏನು ಮಾಡ್ತಿದ್ದೀನಿ ಅಂದರೆ ಲೈಟ್ ಕಲರ್ ಎಲ್ಲೋನ ಮೊದಲು ಹಾಕ್ಕೊಳ್ಳಿ, ಆಮೇಲೆ ಈ ಥರ ಡಾರ್ಕ್ ಕಲರ್ ಇರುತ್ತಲ್ಲ ಅದು ಎಲ್ಲೋನ ಆಮೇಲೆ ಹಾಕ್ಕೊಳ್ಳಿ. ನಿಮಗೆ ನಾನು ಆಗಲೇ ವಿಡಿಯೋ ಮಾಡಿದ್ದೀನಲ್ಲ ರವೆ ಕಲಿಸೋದು, ಅವಾಗ ತೋರಿಸಿದ್ದೀನಿ ಲೈಟ್ ಎಲ್ಲೋ ಹೇಗೆ ಮಾಡ್ಕೋಬೇಕು, ಡಾರ್ಕ್ ಎಲ್ಲೋ ಹೇಗೆ ಮಾಡ್ಕೋಬೇಕಂದ್ರೆ ಅದು ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಪಕ್ಕ ಅದು, ಓಕೆ. ನೋಡಿ ಎಷ್ಟು ಬ್ರೈಟ್ ಆಗಿದೆ. ಈ ಥರ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು ಬ್ಲೂ ಕಲರ್ ಕಲಿಸ್ಕೊಂಡಿದ್ದೀನಿ. ಇದು ಲಿಕ್ವಿಡ್ ಕಲರ್ಸ್, ಅದು ಈ ಲಿಕ್ವಿಡ್ ಕಲರ್ಸ್ನಲ್ಲಿ ಅದು ಕಲ್ಸ್ಕೊಂಡು ಇಟ್ಕೊಂಡಿದ್ದೀನಿ. ನನ್ನ ಹತ್ರ ಇದೆ, ಅದಕ್ಕೆ ಅಂತ ಬ್ಲೂ ಕಲರ್ ಹಾಕ್ತಾ ಇದ್ದೀನಿ. ಅದೂ ರವೆನೇ. ಬ್ಲೂ ಕಲರ್ ಹೇಗೆ ಬರುತ್ತೆ ಅಂದರೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ನಿಮಗೆ ತೋರಿಸ್ಕೊಡ್ತೀನಿ, ಓಕೆ. ಇಲ್ಲಿ ಬ್ಲೂ ಕಲರ್, ಲೈಟ್ ಬ್ಲೂ ಇದು ನೋಡ್ರಿ. ಈ ಲೀವ್ಸ್ ಥರ ಒಂದು ಸ್ವಲ್ಪ ರೌಂಡ್ ರೌಂಡ್ ಥರ ಇದೆಯಲ್ಲ, ಅದರಲ್ಲಿ ಅರ್ಧ ಅರ್ಧ ಒಂದೇ ಹತ್ರ ಹಾಕ್ಕೋಬೇಕು. ಯಾಕೆಂದರೆ ಇದು ಈ ಕಡೆ ಅದು ಆ ಕಡೆ ಎಲ್ಲ ಒಂದೇ ಲೈನ್ನಲ್ಲಿ ನೋಡ್ರಿ ಯಾವ ಥರ ಹಾಕ್ತಿದ್ದೀನಿ, ಉಲ್ಟಾ ಪಲ್ಟಾ ಹಾಕ್ಬಾರ್ದು ನೋಡಿ, ಈ ಥರ ಹಾಕ್ಬೇಕು. ಎಲ್ಲ ಈ ಥರ ಕಂಪ್ಲೀಟ್ ಆದಮೇಲೆ ಅದಕ್ಕಿಂತ ಡಾರ್ಕ್ ಕಲರ್ ಬ್ಲೂ ಇರುತ್ತಲ್ಲ, ಅದರಿಂದ ಮತ್ತೆ ಈ ಥರ ಫಿಲ್ ಮಾಡ್ಕೋಬೇಕು. ಚೆನ್ನಾಗಿ ನೀಟಾಗಿ ಮಾಡ್ಕೊಳ್ಳಿ. ಈ ರವೆ ನೋಡ್ರಿ ಹಿಂಗಂದ್ರೆ ಸಾಕು, ಜಾರಾಗ್ಬಿಡುತ್ತೆ, ಚೆನ್ನಾಗಿ ಬೀಳುತ್ತೆ. ಏನು ಮುದ್ದೆ ಮುದ್ದೆ ಥರ ಏನಿರೋದಿಲ್ಲ ನಿಮಗೆ, ತುಂಬ ಹಿಂಗೆ ಚೆನ್ನಾಗಿ ಉದುರುತ್ತೆ ಅದು. ಅದರಲ್ಲೂ ಮತ್ತೆ ಬ್ರೈಟಾಗಿ ಕಾಣಿಸುತ್ತೆ. ಇಲ್ಲಿ ಸ್ವಲ್ಪ ಹೈದ್ರಾಬಾದ್ನಲ್ಲಿ ಮಳೆ ಬರ್ತಾ ಇದೆ, ಎಲ್ಲ ಮಬ್ಬ ಥರ ಇದೆ, ಅದಕ್ಕೆ ಇನ್ನೂ ಬ್ರೈಟಾಗಿ ಕಾಣಿಸ್ತಾ ಇಲ್ಲ. ಇವತ್ತೇನಾದರೂ ರಂಗೋಲಿ ಆಗಲಿಲ್ಲ ಅಂದರೆ ಮಳೆ ಬರೋದು ಸ್ಟಾರ್ಟ್ ಆಗಿಬಿಡುತ್ತೆ ಅನ್ನೋಂತ ಎದುರ್ಕೊಳ್ತಾ ಇದ್ದೇನೆ. ಅದಕ್ಕೆ ಬೇಗ ಬೇಗ ಮುಗಿಸೋಣ ಅಂತ ಈ ಥರ ಎಲ್ಲ ಫಿಲ್ ಮಾಡ್ಕೋಬೇಕು. ನೋಡಿ ಸ್ವಲ್ಪ ಕ್ರಾಸೇ ಇರಬೇಕು. ಈಗ ಪಿಂಕ್ ಕಲರ್ ಇದೆಯಲ್ಲ, ಲೈಟ್ ಪಿಂಕ್ ಇದು, ಇನ್ನೊಂದು ಸ್ವಲ್ಪ ಡಾರ್ಕೂ ಇದೆ. ಈ ಪೆಟಲ್ಸ್ ಥರ ಮಾಡಿದ್ನಲ್ಲ ಅದರಲ್ಲಿ ಈ ಥರ ಫಿಲ್ ಮಾಡ್ಕೋಬೇಕು. ಲಾಸ್ಟಿಗಿಂತ ಫಿಲ್ ಮಾಡಬೇಡ್ರಿ, ಅರ್ಧಕ್ಕೂ ಸ್ವಲ್ಪ ಜಾಸ್ತಿ ಅಷ್ಟೇ, ಕೊನೆ ತನಕ ಬೇಡ. ನೋಡಿರಿ ಈ ಥರ ಮಾಡಿ. ಎಲ್ಲೂ ಒಂದು ಹತ್ರ ಲೈಟು ಒಂದು ಹತ್ರ ಡಾರ್ಕು ಆ ಥರ ಇರಬಾರ್ದು. ಚೆನ್ನಾಗಿ ಫಿಲ್ ಮಾಡ್ಕೊಳ್ಳಿ. ಎಲ್ಲ ರೌಂಡ್ ಅಪ್ ಮಾಡ್ಕೊಳ್ಳಿ, ಎಲ್ಲ ರೌಂಡು ಫಿಲ್ ಮಾಡ್ಕೋಬೇಕು. ನೋಡಿ ಈ ಥರ ಮಾಡ್ಕೊಂಡ್ಮೇಲೆ ಮೊದಲು ನಾವು ಹಾಕಿದ್ದೀವಲ್ಲ ಪಿಂಕ್ ಕಲರ್, ಅದಕ್ಕಿಂತ ಸ್ವಲ್ಪ ಡಾರ್ಕ್ ಕಲರ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಔಟ್ಲೈನ್ ಥರ ಹಾಕ್ಕೊಳ್ಳಿ ಫಸ್ಟು. ನೋಡಿರಿ ಈ ಥರ ಔಟ್ಲೈನ್ ಥರ ಈಗ ನೀವು ಹಿಡ್ಕೊಂಡು ಈ ಥರ ಹಾಕಿದರೆ ಸಾಕು, ಬೀಳುತ್ತೆ ಅದು ರವೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದ್ಸಲ ತಯಾರು ಮಾಡ್ಕೊಳ್ಳಿ ಮನೆಯಲ್ಲಿ. ನಾನು ವಿಡಿಯೋ ಇಟ್ಟಿದ್ದೀನಲ್ಲ, ಆ ವಿಡಿಯೋ ನೋಡಿ ತಯಾರು ಮಾಡ್ಕೊಳ್ಳಿ, ಓಕೆ. ಈ ಥರ ನೋಡಿ ಮೊದಲು ಲೈನ್ ಹಾಕ್ಬಿಟ್ಟು ಆಮೇಲೆ ಅದು ಅಂಚುದು ಒಳಗಡೆ ಎಲ್ಲ ನೀಟಾಗಿ ಈ ಥರ ದಪ್ಪ ಹಾಕಬಾರ್ದು, ಅಗಲ ಹಾಕಬೇಕು, ಫಿಲ್ ಮಾಡಬೇಕು. ನೋಡಿ ಈ ಥರ ಮಾಡಬೇಕು. ನಿಮ್ಗೆ ಚೆನ್ನಾಗಿ ತೋರಿಸ್ಕೊಡ್ತಿದ್ರೆ ನೋಡ್ರಿ, ಎಲ್ಲೂ ಸ್ಕಿಪ್ ಮಾಡಬೇಡ್ರಿ, ಓಕೆ. ನೀವು ನಿಮ್ಮ ಬಾಗಿಲು ಮುಂದೆ ಹಾಕ್ಕೊಂಡ್ರು ಮತ್ತು ರಂಗೋಲಿ ಕಾಂಪಿಟೇಷನ್ಸ್ನಲ್ಲಿ ಹಾಕಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಬ್ರೈಟ್ ಆಗೂ ಇರುತ್ತೆ. ನೋಡಿ ಈ ಥರ ಎಲ್ಲ ಮಾಡ್ಕೊಂಡ್ಮೇಲೆ ಈಗ ನೋಡಿ ಆ ರೌಂಡ್ ಥರ ಇದೆಯಲ್ಲ, ಒಂದೊಂದು ಹತ್ರ ರೌಂಡ್ ಎಲ್ಲ ಆ ಥರ ಬ್ಲೂ ಕಲರ್ ಹಾಕ್ಬಿಡ್ಬೇಕು. ನೋಡಿ ಎಲ್ಲದಕ್ಕೂ ಅದೇ ಥರ ಹಾಕಬೇಕು. ನಾನು ಒಂದಾದರೆ ನಿಮಗೆ ಮೊದಲು ತೋರಿಸ್ತಾ ಇದ್ದೀನಿ,
ಮತ್ತು ಈ ರೌಂಡ್ ಫಿಲ್ ಮಾಡಬೇಕು. ಆ ರೌಂಡ್ ಹತ್ರ ಇದೆಯಲ್ಲ ಅಲ್ಲಿ ಫಿಲ್ ಮಾಡಬೇಕು ನೋಡಿ. ನಾನು ಯಾವ ಥರ ಫಿಲ್ ಮಾಡ್ತಾಯಿದ್ದೀನೋ ಅದೇ ಥರ. ನೀವು ಒಂದು ಬುಕ್ನಲ್ಲಿ ಪೇಪರ್ ತಗೊಂಡು ಪೆನ್ಸಿಲ್ ತಗೊಂಡು ನೀವು ಡಿಸೈನ್ ಹಾಕ್ಕೊಂಡು ಮೊದಲು ಹಾಕ್ಕೊಂಡ್ಬಿಟ್ರೆ ಆಮೇಲೆ ಈ ಥರ ನೀವು ನೆಲದ ಮೇಲೆ ಹಾಕ್ಬೋದು ನೋಡಿರಿ. ಈ ಥರ ಒಂದು ಲೈನ್ ಕೊಡಬೇಕು ಬ್ಲೂನಿಂದ, ಲೈಟ್ ಬ್ಲೂನಿಂದ ಕೊಡಿ. ಆಮೇಲೆ ಡಾರ್ಕ್ ಬ್ಲೂ ಇರುತ್ತಲ್ಲ, ಡಾರ್ಕ್ ಬ್ಲೂಯಿಂದ ಮಧ್ಯದಲ್ಲಿ ಹಾಕ್ಕೊಂಡು ಬರಬೇಕು. ಇದು ಮೊದಲು ಚೆನ್ನಾಗಿ ನೀಟಾಗಿ ಒಂದು ಹತ್ರ ದಪ್ಪ ಒಂದು ಹತ್ರ ಆಗಲ ಆ ಥರ ಇರಬಾರ್ದು. ನೀಟಾಗಿ ಹಾಕ್ಕೊಂಡ್ಮೇಲೆ ಬ್ಲೂ ಕಲರ್ ಮಧ್ಯದಲ್ಲಿ ಹಾಕಬೇಕು ನೋಡಿ. ಚೆನ್ನಾಗಿದೆಯಲ್ಲ, ರೌಂಡ್ ಎಲ್ಲ ಅದೇ ಥರ ಮಾಡ್ಕೊಂಡು ಬಂದುಬಿಡ್ಬೋದು. ಯಾಕಂದ್ರೆ ಒಂದೊಂದು ತೋರಿಸ್ತಾ ಇದ್ರೆ ಇನ್ನೂ ಜಾಸ್ತಿ ಲೆಂತ್ ಆಗಿಬಿಡುತ್ತೆ ವಿಡಿಯೋ ನಿಮಗೆ. ನೋಡಿರಿ ಈ ಥರ ರೌಂಡ್ ಅಪ್ ನೋಡಿ, ಈಗ ಚೆನ್ನಾಗಿದೆಯಲ್ಲ. ಈಗೇನು ಮಾಡಬೇಕಂದ್ರೆ ಮತ್ತೆ ಪೆಟಲ್ಸ್ ಇದಾವಲ್ಲ ನೋಡಿ, ಇಲ್ಲಿ ಪೆಟಲ್ಸ್ ಇದಾವಲ್ಲ, ಈಗೇನು ಕಲರ್ ಚೇಂಜ್ ಮಾಡೋದಂತೆ. ಈಗ ನೋಡಿ ನಾನು ಹೇಳಿದ್ನಲ್ಲ ಮೊದಲೇ, ಅದಕ್ಕೆ ಏನಂದರೆ ಯೆಲ್ಲೋ ಕಲರ್ ಹಾಕಿದ್ದೀನಿ, ಟೋಟಲ್ ಡಿಫ್ರೆಂಟ್ ಆಗಿಬಿಟ್ಟಿದೆ ಕಲರ್, ಚೆನ್ನಾಗಿ ಅನಿಸಿಲ್ಲ ನನಗೆ ಯಾಕೋ. ಅದಕ್ಕೆ ಅಂತ ನಾನು ಮತ್ತೆ ಲೈಟ್ ಪಿಂಕ್ ಮೊದಲು ಹಾಕ್ಬಿಟ್ಟು ಆಮೇಲೆ ಡಾರ್ಕ್ ಪಿಂಕ್ ಸುತ್ತಲೂ ಫುಲ್ ಮಾಡಿ ಎಲ್ಲೋ ಕಾಣಿಸ್ದೆ ಫಿಲ್ ಮಾಡಿಬಿಟ್ಟಿದ್ದೀನಿ ಎಲ್ಲ. ಈ ಥರ ರೌಂಡ್ ಮಾಡ್ಕೊಬಿಡಿ ಮೊದಲು, ಆಮೇಲೆ ಎಲ್ಲ ಫಿಲ್ ಮಾಡ್ಕೊಂಡ್ಬಿಡಿ ಆ ಕಲರ್ನ ನೋಡಿ. ಈ ಥರ ಫಿಲ್ ಮಾಡ್ಕೊಂಡ್ಬಿಟ್ರೆ ನಮಗೆ ಆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಈಗ ಈ ರೆಡ್ ಕಲರ್ ಇದೆಯಲ್ಲ, ಆ ರೆಡ್ ಕಲರ್ನಲ್ಲಿ ನಾನು ರಂಗೋಲಿ ಹಾಕ್ತಾಯಿದ್ದೀನಿ. ಬಿಳಿ ರಂಗೋಲಿ ಇರುತ್ತಲ್ಲ, ಆ ರಂಗೋಲಿನ ಪೌಡ್ರ್ ಹಾಕ್ತಾಯಿದ್ದೆ ನೋಡಿ. ಹಾಕ್ಬಿಟ್ಟು ಲೈಟ್ ಕಲರ್ ಬರೋದಕ್ಕೆ, ಡಾರ್ಕ್ ಇರಬಾರ್ದು ಜಾಸ್ತಿ, ಅದಕ್ಕೆ ಇದು ಒಂದು ಮುಕ್ಕಾಲು ಭಾಗ ಫಿಲ್ ಮಾಡಿರಿ ನೋಡಿ. ಸ್ವಲ್ಪ ಆ ಕಡೆ ಈ ಕಡೆ ಕಮ್ಮಿ ಜಾಸ್ತಿ ಆದರೆ ಏನೂ ಆಗೋದಿಲ್ಲ, ಚೆನ್ನಾಗಿ ಫಿಲ್ ಮಾಡ್ಕೋಬೇಕು ನೋಡಿ. ಈ ಥರ ಎಲ್ಲ ಎಲೆಗಳಲ್ಲಿ ಈ ಥರನೇ ಪೆಟಲ್ಸ್ನಲ್ಲಿ ಈ ಥರ ಮಾಡ್ಕೋಬೇಕು. ಈ ಥರ ಎಲ್ಲದರ ಹತ್ರನೂ ಮಾಡ್ಕೊಂಡ್ಬಿಟ್ಟು ಆಮೇಲೆ ಈ ಕೆಂಪಿದೆಯಲ್ಲ ಡಾರ್ಕ್ ಕಲರು, ಅದರಿಂದ ಔಟ್ಲೈನ್ ತೊಗೊಂಡ್ಬಿಡ್ಬೇಕು. ಔಟ್ಲೈನ್ ಹಾಕಿಬಿಟ್ಟಿದ ಮೇಲೆ ಸ್ವಲ್ಪ ಸ್ವಲ್ಪ ನಾವು ಫಿಲ್ಲಿಂಗ್ ಮಾಡಬೇಕು. ಅಂದರೆ ಒಂದು ಅರ್ಧ ತನಕ ಶೇಡಿಂಗ್ ಕೊಡಬೇಕು ನಾವು. ಆ ಶೇಡಿಂಗ್ ಕೊಟ್ಟರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಮಗೆ. ಆ ಕಲರು ಶೇಡಿಂಗ್ ಥರ ಸ್ವಲ್ಪ ಕಾಣಿಸುತ್ತೆ ನಮಗೆ ನೋಡಿ. ಎಲ್ಲದರಲ್ಲೂ ಅದೇ ಥರ ಮಾಡ್ಕೊಂಡು ಬಂದ್ಬಿಟ್ಟು ನಾನು ರೌಂಡ್ ಹಾಕಿದ್ದೀನಿ. ನಾನು ಚಾಕ್ ಪೀಸಿಂದ ಮತ್ತೆ ಪೆಟಲ್ಸ್ ಹಾಕ್ಕೊಂಡು ಬಂದಿದ್ದೀನಿ. ಎರಡೆರಡು ಪೆಟಲ್ಸ್ಗೆ ಒಂದು ಪೆಟಲ್ನ ಮಾಡ್ಕೋಬೇಕು. ಈ ಥರ ರೌಂಡ್ ಎಲ್ಲ ಸ್ವಲ್ಪ ದೊಡ್ಡದು ಬೇಕಾದರೆ, ಇಲ್ಲಾಂದರೆ ಸಣ್ಣದೇ ರಂಗೋಲಿ ಬೇಕಂದ್ರೆ ಅಷ್ಟೇ ನೀವು ಮುಗಿಸ್ಬಿಡಿ, ಇಲ್ಲ ಅಂದರೆ ಈ ಥರ ದೊಡ್ಡದು ಮಾಡ್ಕೊಳ್ಳಿ. ಈಗ ಗ್ಯಾಪ್ ಇದೆಯಲ್ಲ ಆ ಕೆಂಪಿನಿಂದ, ಆ ಗ್ಯಾಪ್ನಲ್ಲಿ ಯೆಲ್ಲೋ ಕಲರ್ನ ಲೈಟ್ ಎಲ್ಲೋ, ಡಾರ್ಕ್ ಅಲ್ಲ ಲೈಟ್ ಕಲರ್ ಎಲ್ಲೋ ಇದೆಯಲ್ಲ ರವೆದು, ಅದನ್ನು ಹಾಕ್ಕೊಬಿಡಿ. ಈ ಥರ ತುಂಬಿಸ್ಕೋಬೇಕು ನೋಡಿ. ಈ ಥರ ಚೆನ್ನಾಗಿ ತುಂಬಿಸ್ಕೊಂಡ್ಬಿಟ್ಟು ಆಮೇಲೆ ಎಲ್ಲ ಈ ಎಲ್ಲೆಲ್ಲಿ ಗ್ಯಾಪ್ ಇದೆಯೋ ಅದನ್ನೆಲ್ಲ ರೌಂಡಪ್ಪು ನೀವು ತುಂಬಿಸ್ಕೊಂಡ್ಬಿಡ್ಬೇಕು. ಈ ಥರ ತುಂಬಿಸ್ಕೊಂಡ್ಬಿಟ್ಮೇಲೆ ಡಾರ್ಕ್ ಎಲ್ಲೋ ಇದೆಯಲ್ಲ ಅದರಿಂದ ಈ ಥರ ನೋಡಿ ಕೈಯಿಂದ ಜಾಸ್ತಿ ತಗೊಂಡು ನಿಮ್ಗೆ ಯಾವ ಥರ ಉಸಲಾಗುತ್ತೋ ಆ ಥರ ತಗೊಳ್ಳಿ. ಓಕೆ, ಈ ಥರ ನಿಮ್ಮ ಜಿಗ್ ಜಾಗ್ ಬಂದಂಗೆ ಹಾಕ್ಕೋಬೇಕು ನೋಡಿ. ಚೆನ್ನಾಗಿದೆ ಅಲ್ವಾ? ಈ ಲೈಟು ಹಾಕಿದ್ಮೇಲೆ ಡಾರ್ಕ್ ಹಾಕಿದ್ರೇ ಅದು ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಬೇರೆ ಕಲರ್ ಆದರೂ ಮಾಡ್ಕೋಬೋದು. ಈ ಥರ ಎಲ್ಲ ರೌಂಡ್ ಮಾಡ್ಕೊಂಡ್ಬಿಟ್ಟಿದ್ಮೇಲೆ ಈಗೇನು ಮಾಡಬೇಕಂದ್ರೆ ಸ್ವಲ್ಪ ಬ್ಲ್ಯಾಕ್ ಕಲರ್ ಅಲ್ಲದು ಗ್ರೀನ್ ಕಲರ್, ಬಹಳ ಡಾರ್ಕ್ ಗ್ರೀನ್ ಕಲ್ಸ್ಕೊಂಡಿದ್ದೀನಿ, ಅದನ್ನು ನಾನು ಈ ಥರ ಹಾಕ್ತಿದ್ದೆ ನೋಡಿ. ಸುಮ್ಮನೆ ಒಂದು ಸ್ವಲ್ಪ ಅಟ್ರಾಕ್ಷನ್ ಕೊಡೋಕ್ಕೆ ಅಂತ 3 ಲೈನ್ಸ್ ಥರ ಎಲ್ಲ ಮಧ್ಯದಲ್ಲಿ ಈ ಥರ ಹಾಕೊಂಡು ಬಂದ್ಬಿಡಿ. ನಾನು ಸ್ವಲ್ಪ ಸ್ವಲ್ಪ ತೋರಿಸಿದ್ದೀನಿ, ಫುಲ್ ಎಲ್ಲ ತೋರಿಸಿದ್ರೆ ನಿಮಗೆ ಭಾಳ ಲೆಂತಿ ವಿಡಿಯೋ ಆಗಿಬಿಡುತ್ತೆ. ಈಗ ಮತ್ತೆ ನಾವು ಸೇಮ್ ಆ ಪಿಂಕ್ ಕಲರ್ಗೆ ಆ ಪೆಟಲ್ಸ್ಗೆ ಹೆಂಗೆ ಹಾಕಿದ್ದೀವಿ ಅದೇ ಥರ ಹಾಕಬೇಕು. ಮತ್ತೆ ಈ ರೌಂಡ್ ಎಲ್ಲ ಈ ಥರ ಹಾಕ್ಬಿಟ್ಟು ಮತ್ತೆ ಡಾರ್ಕ್ ಕಲರ್ ತಗೊಂಡು ನೋಡಿರಿ ಈ ಥರ ಔಟ್ಲೈನ್ ಮಾಡಬೇಕು. ಈ ಥರ ಔಟ್ಲೈನ್ ಮಾಡಿಬಿಟ್ಟು ಮತ್ತೆ ಆ ಔಟ್ಲೈನ್ ಹತ್ರದಿಂದ ನೀವು ತುಂಬ್ಕೋಬೇಕು ಡಾರ್ಕ್ ಕಲರ್ನ. ಹಾಗೆ ಡಾರ್ಕ್ ಕಲರ್ ತುಂಬ್ಕೊಂಡ್ಬಿಟ್ಮೇಲೆ ಮತ್ತೆ ಶೇಡಿಂಗ್ ಕೊಡಬೇಕು. ಎಲ್ಲಿ ಲೈಟ್ ಕಲರ್ ಇದೆಯಲ್ಲ ಆ ಲೈಟ್ ಕಲರ್ ಮೇಲೆ ಈ ಥರ ಶೇಡಿಂಗ್ ಹಾಕಬೇಕು. ಇಲ್ಲ ಪೇಂಟಿಂಗ್ ಥರ ಇರಬೇಕು ಅಲ್ವಾ? ಒಳ್ಳೆ ಏಷ್ಯನ್ ಪೇಂಟಿಂಗ್ ಯಾವುದೋ ಒಂದು ಒಳ್ಳೆ ಪೇಂಟಿಂಗ್ಸ್ ತಗೊಂಡು ನಾವು ನೆಲದ ಮೇಲೆ ಹಾಕಿದ್ರೇನೋ ಅನ್ಕೋಬೇಕು. ಅರೆ ಪೇಂಟಿಂಗ್ ಅನ್ಕೊಂಡು ನಾವು ತುಳಿದ್ಬಿಟ್ಟಿದೀವಿ ಅನ್ಬೇಕು. ಆ ಥರ ಇರಬೇಕು ಹತ್ರಕ್ಕೆ ಬರೋ ತನಕ, ಅಷ್ಟು ಚೆನ್ನಾಗಿ ಕಾಣಿಸ್ತತೆ. ಈಗೇನಂದರೆ ಕೆಂಪಿದೆ ಅಲ್ಲ, ನಾವು ವೈಟ್ ಕಲರ್ ಮುಗ್ಗನ್ನ ಇದರಲ್ಲಿ ಕಲ್ಸ್ಕೊಂಡಿದ್ದೀವಲ್ಲ ಅದು ಭಾಳ ಜಾಸ್ತಿ ಡಾರ್ಕ್ ಬೇಡ, ಇದನ್ನೇ ಲೈಟ್ ಕಲರ್ ಅಂದರೆ ಒಂದು ಔಟ್ಲೈನ್ ಕೊಟ್ಬಿಡಿ. ಈ ಥರ ಔಟ್ಲೈನ್ ಕೊಟ್ಟಿದ್ರೆ ಸ್ವಲ್ಪ ಎತ್ತು ಕಾಣಿಸುತ್ತೆ ನಮಗೆ. ಈಗ ಯೆಲ್ಲೋ ಕಲರ್ನ ಈ ಮಿಡಿಲ್ನಲ್ಲಿ ಎಲ್ಲ ಪೆಟಲ್ಸ್ನಲ್ಲಿ ಹಾಕ್ಕೊಂಬರ್ಬೇಕು ನೋಡಿ. ಎಲ್ಲೋ ಸ್ವಲ್ಪನೇ, ಜಾಸ್ತಿ ಏನು ಹಾಕ್ಬಿಟ್ರೆ ಒಳ್ಳೆ, ಯಾಕಂದರೆ ಶೇಡಿಂಗ್ ಬರೋಕೆ ಅಂತ
ಆಮೇಲೆ ಅದ್ರ ಮೇಲೆಯಿಂದ ಗ್ರೀನ್ ಕಲರ್ನ ತುಂಬ್ಕೋಬೇಕು. ಇವೆಲ್ಲ ಗ್ರೀನ್ ಕಲರ್ ಪೆಟಲ್ಸು. ಗ್ರೀನ್ ಕಲರ್ ಒಂದೇ ಹಾಕಿದರೆ ಅಷ್ಟೇನು ಚೆನ್ನಾಗಿರಲ್ಲ. ಈ ಥರ ನೀವೇನಾದರೂ ಹಾಕಿದರೆ ತುಂಬ ಶೇಡಿಂಗ್ ಕಾಣಿಸುತ್ತೆ ಸ್ವಲ್ಪ. ನಾನು ಇನ್ನೂ ಶೇಡಿಂಗ್ ಭಾಳ ಕಮ್ಮಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋಲಿ. ಮೊದಲನೇ ಪಾಠ ಅಲ್ಲ ನಿಮಗೆ, ಮತ್ತೆ ತಡ್ಬಡ್ತೀರ ಅಂತ ಒಂದೇ ಸಲ ತೋರಿಸ್ಬಿಟ್ರೆ ಅರ್ಥ ಆಗಲ್ಲ, ಅದಕ್ಕೆ. ಓಕೆ, ಈಗೇನು ಮಾಡ್ತಿದ್ದೀನಿ ಅಂದರೆ ಒಂದೇ ಹತ್ರ ನಿಮಗೆ ಒಂದೇ ಸಲ ನಾನು ಆ ಥರ ತುಂಬಿಸಿದ್ರೆ ನಿಮಗೆ ನೀಟಾಗಿ ಬರಬೇಕು ಅಂದರೆ ಏನು ಮಾಡಬೇಕಂದ್ರೆ, ಇದು ಡಾರ್ಕ್ ಕಲರು. ಅಲ್ಲಿ ನಾನು ಹಾಕಿದ್ದೀನಲ್ಲ 3 ಲೈನ್ಸ್ ಥರ, ಅದೇ ಡಾರ್ಕ್ ಕಲರ್ ಇದು. ನಾನೆಲ್ಲ ಕಲರ್ಸನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ರವೆನಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದು ಸ್ವಲ್ಪ ಡಾರ್ಕ್ ಬೇಕು ಅಂತ. ಅದನ್ನು ಏನು ಮಾಡಬೇಕಂದ್ರೆ ಈ ಥರ ಔಟ್ಲೈನ್ ಕೊಡಬೇಕು ನೋಡಿ. ಇದು ಕಪ್ಪು ಕಲರ್ ಅಲ್ಲ, ಡಾರ್ಕ್ ಗ್ರೀನು. ಡಾರ್ಕ್ ಅಂದರೆ ಡಾರ್ಕ್ ಗ್ರೀನು. ಓಕೆ, ಇದನ್ನು ಎಲ್ಲ ಎಲೆಗಳಿಗೂ ಈ ಥರ ಔಟ್ಲೈನ್ ಬಂದುಬಿಡಬೇಕು ಮೊದಲು. ಓಕೆ, ಈ ಥರ ಔಟ್ಲೈನ್ ಮಾಡಿದ್ಮೇಲೆ ಈ ಥರ ಚೆನ್ನಾಗಿ ನಿಮಗೆ ತುಂಬ್ಕೊಳ್ಳೋಕ್ಕೆ ಗ್ರೀನ್ ಕಲರು ನಿಮಗೆ ಈಸಿ ಆಗುತ್ತೆ ಅಂತ. ಇಲ್ಲಿ ನೋಡಿ, ಆ ಯೆಲ್ಲೋ ಕಲರ್ ಮೇಲೆ ಮತ್ತೆ ಹಾಕ್ತಿದ್ದೀನಿ. ಜಾಸ್ತಿ ಕಾಣಬಾರ್ದು, ಎಲ್ಲೋ ಇರಬೇಕು, ಆದರೆ ಜಾಸ್ತಿ ಕಾಣಬಾರ್ದು, ಲೈಟಾಗಿ ಕಾಣಬೇಕು. ಆ ಶೇಡಿಂಗ್ ಅಂತ ಅನಿಸ್ಬೇಕು ಅಷ್ಟೇ ನಿಮಗೆ. ಈ ಥರ ಎಲ್ಲ ತುಂಬ್ಕೊಂಡ್ಮೇಲೆ ಈಗ ನಾವು ಡಾರ್ಕ್ ಕಲರ್ ಔಟ್ಲೈನ್ ಹಾಕಿದ್ದೀವಲ್ಲ, ಅದನ್ನು ಇದ್ರ ಮೇಲೆ ಸ್ವಲ್ಪ ಶೇಡಿಂಗ್ ಥರ ಕೊಡ್ಬೇಕು ನೋಡಿ, ಇಷ್ಟೇ. ಈ ಥರ ಅದೇನಂದರೆ ಪೇಂಟಿಂಗ್ ಇದ್ದಂಗಿರುತ್ತೆ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದರಿಂದ ಈ ಶೇಡಿಂಗ್ ಕೊಟ್ಬಿಟ್ರೆ ಕಂಪ್ಲೀಟ್ ಆಗಿಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿದೆ. 2 ಕಣ್ಣು ಸಾಲದು ಅಲ್ವಾ? ನನಗೇನಾದರೆ ನನ್ನ ರಂಗೋಲಿನ ನಾನೇ ಒಂದು 10 ಸಲ ನೋಡ್ಕೊತೀನಿ ಆದಮೇಲೆ. ನಿಮ್ಗೆ ಹೇಗೆ ಅನಿಸಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮಗೆ ಯಾವ ಥರ ರಂಗೋಲಿ ಬೇಕು ಅಂತಲೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಹಾಗೆ ಒಂದು ಲೈಕ್ ಕೊಡ್ರಿ, ನಮ್ಮ ವಿಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತೆ ಒಳ್ಳೆ ರಂಗೋಲಿಯಿಂದನೂ. ನಿಮ್ಗೆ ಯಾವ ಥರ ರಂಗೋಲಿ ಬೇಕು ಅಂತಲೂ ಕಮೆಂಟ್ ಮಾಡಿ. ಮತ್ತು ಈ ರಂಗೋಲಿ ಬಗ್ಗೆ ಕಮೆಂಟ್ ಮಾಡೋದು ಮಾತ್ರ ಪ್ಲೀಸ್ ಮರಿಬೇಡ್ರಿ, ಭಾಳ ಕಷ್ಟಪಟ್ಟು ನಿಮಗೋಸ್ಕರ ಅಂತ ಹಾಕಿದ್ದೀನಿ. ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಳ್ಳೆ ರಂಗೋಲಿಯಿಂದ ಮತ್ತೆ ಸಿಗೋಣಂತೆ. ಓಕೆ, ಬಾಯ್ ಬಾಯ್.